ಚಕ್ರದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಮಾರ್ಚ್ 10 ಮಂಗಳವಾರ. ನಾಳೆಯಿಂದ 8 ರಾಶಿಯವರಿಗೆ ಸಂಪತ್ತಿನ ಮಹಾಮಳೆ, ಐಶ್ವರ್ಯ, ಜೀವನ, ಆ ಚಾಮುಂಡೇಶ್ವರಿ ಕೃಪಾ ಆಶೀರ್ವಾದದಿಂದ ದೊಡ್ಡ ದೊಡ್ಡ ವ್ಯಾಪಾರಗಳ ಆದಾಯ ಸಿಗಲಿದೆ. ಅದು ಯಾವ್ಯಾವ ರಾಶಿಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಬನ್ನಿ ನೋಡುವ. ಹೌದು, ನಾಳೆ ಮಾರ್ಚ್ 10ನೇ ತಾರೀಕು ನಾಳೆ ಈ 8 ರಾಶಿಯವರಿಗೆ ಸಂಪತ್ತಿನ ಸುರಿಮಳೆಯೇ ಆ ಚಾಮುಂಡೇಶ್ವರಿ ಅಮ್ಮನ ಕೃಪಾ ಆಶೀರ್ವಾದದಿಂದ ಐಷಾರಾಮಿ ಜೀವನ ಜೊತೆಗೆ ದೊಡ್ಡ ದೊಡ್ಡ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅಮ್ಮನ ಆಶೀರ್ವಾದದಿಂದ ಈ ರಾಶಿಯವರ ಜೀವನದಲ್ಲಿ ಸಂತಸಮಯದ ಸಮಯ ಕಳೆಯುವುದರ ಜೊತೆಗೆ ಸುಖಮಯವಾಗಿರುತ್ತೆ. ಅವರ ಸುಖ ಜೀವನವನ್ನು ಹೊಂದಲು ಸಾಧ್ಯವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬಹಳಷ್ಟು ಶುಭ ಮತ್ತೆ ಸಂಭ್ರಮದ ಸಮಯ ನಡೀತಾ ಇರುವ ಇವರ ಜೀವನದಲ್ಲಿ, ಜೊತೆಗೆ ಜೀವನಕ್ಕೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಶುಭ ಫಲವನ್ನು ಪಡೀತಾರೆ ಅಂತ ಹೇಳಲಾಗುತ್ತೆ. ಇದ್ರ ಜೊತೆಗೆ ಈ ರಾಶಿಯವರು ಇವರ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನ ಕಂಡುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವಧಿಯಲ್ಲಿ ವ್ಯಾಪಾರ ವ್ಯವಹಾರ ಮಾಡ್ತಿರೋರಂತ ಜನರಿಗೆ ಸಂಭ್ರಮದ ಸಮಯವಿದ್ದು, ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಇದು ಉತ್ತಮ ಸಮಯವಾಗಿದೆ. ಕೆಲಸ ಮಾಡುವಂಥ ಸ್ಥಳದಲ್ಲಿ ತಮ್ಮ ಯೋಗ್ಯತೆಗೆ ತಕ್ಕಂತೆ, ತಮ್ಮ ಶ್ರಮಕ್ಕೆ ತಕ್ಕಂತೆ ನಿಮಗೆ ಉತ್ತಮ ಬೆಲೆ ಮತ್ತು ಪುರಸ್ಕಾರ ಸಿಗುವ ಸಾಧ್ಯತೆ ಹೆಚ್ಚಿಗೆ ಕಾಣಿಸ್ತಾ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ಸಮಯ ಸಾಕಷ್ಟು ಶುಭಕರವಾಗಿದೆ. ಜೊತೆಗೆ ನಿಮ್ಮ ಆರ್ಥಿಕ ಸಾಮರ್ಥ್ಯ ಇನ್ನಷ್ಟು ವೃದ್ಧಿಗೊಳ್ಳುತ್ತೆ. ಈ ಕ್ಷೇತ್ರದಲ್ಲಿ ಬಹಳಷ್ಟು ಯಶಸ್ಸು ಕಾಣುವ ನಿಮಗೆ ಒಂದು ನಂಬಿಕೆ ಕಾಣುತ್ತೆ. ನಿಮ್ಮ ಕುಟುಂಬ ಜೀವನದಲ್ಲಿ ಹಿರಿಯ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ಸಿಗುವ ಸಾಧ್ಯತೆ ಕೂಡ ತುಂಬಾ ದಟ್ಟವಾಗಿ ಕಾಣಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ. ವ್ಯಾಪಾರ ವ್ಯವಹಾರ ಮಾಡ್ತಿರೋಂತ ಜನರು ಈ ರಾಶಿಯವರಿಗೆ ಅವರ ವ್ಯಾಪಾರದಲ್ಲಿ ಬಹಳಷ್ಟು ದೊಡ್ಡ ಲಾಭವನ್ನ ಕಾಣ್ತಾರೆ. ಇದು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸಕ್ಕೆ ತಕ್ಕಂತೆ ಉನ್ನತ ಪದವಿ ಪಡೆಯುವ ಯೋಗ ಕೂಡ ಕಂಡು ಬರ್ತಾರೆ. ಹಳೆಯ ಯೋಜನೆಗಳೆಲ್ಲ ಈ ಫಲಕಾರಿಯಾಗುವ ಉತ್ತಮ ಸಮಯವಾಗಿದ್ದು, ರಾಶಿಯವರ ಜೀವನದಲ್ಲಿ ಸುಖ ಸಮೃದ್ಧಿ ಹೆಚ್ಚಿಗೆ ಆಗತ್ತೆ. ಪೂರ್ಣ ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ಣ ಆಗುವ ಸಾಧ್ಯತೆ ಇದೆ. ಈ ಅವಧಿಯು ನಿಮಗೆ ಉತ್ತಮ ಸಂಗಾತಿಯನ್ನ ತಂದುಕೊಡುತ್ತೆ. ಜೊತೆಗೆ ಕೆಲಸ ಮಾಡುವಂತವರು ಈ ಸಮಯದಲ್ಲಿ ಉತ್ತಮ ಯಶಸ್ಸನ್ನೇ ಕಾಣ್ತಾರೆ. ವೃತ್ತಿ ಜೀವನದಲ್ಲಿ ಯಶಸ್ಸು ಪಡೆಯಲು ಅನೇಕ ಅವಕಾಶಗಳು ಸಿಗ್ತಾ ಹೋಗುತ್ತೆ. ವಿಶ್ವಾಸ ಬಹಳಷ್ಟು ವೃದ್ಧಿಯಾಗುವ ಜೊತೆಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗಬೇಕು, ಉನ್ನತ ಮಟ್ಟ ಓದಬೇಕು ಅನ್ನೋರಿಗೆ ಅವರ ಎಲ್ಲ ಕನಸುಗಳು ಈ ಸಮಯದಲ್ಲಿ ನನಸಾಗುವ ಯೋಗ ಕೂಡ ಕಂಡು ಬರ್ತಾ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುವ ಲಾಭ ಇದ್ದು ಎಲ್ಲಾ ತರ ಲಾಭ ಕಂಡು ಬರ್ತಾ ಇದೆ. ಎಲ್ಲಾ ರೀತಿ ಪರಿಹಾರ ಸಿಗುತ್ತೆ. ಸಂಪತ್ತು, ಗೌರವ, ಪ್ರತಿಷ್ಠೆ, ಪದವಿ, ಸಂಬಳದಲ್ಲಿ ಹೈಯರ್ ಆಗೋದನ್ನೆಲ್ಲ ಕಾಣ್ತೀರಾ. ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟ ಇರುವಂತಹ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ನೋಡೋಣ ಬನ್ನಿ. ಮೀನ ರಾಶಿ, ಕುಂಭ ರಾಶಿ, ಮಿಥುನ ರಾಶಿ, ವೃಷಭ ರಾಶಿ, ಧನು ರಾಶಿ, ತುಲಾ ರಾಶಿ, ಮಕರ ರಾಶಿ, ಕಟಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲ ಅಂದ್ರೂ ಕೂಡ ಓಂ ನಮೋ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ. ಹಾಗೆ ಚಾಮುಂಡಿ ಅಮ್ಮನಿಗೋಸ್ಕರ ಒಂದು ಲೈಕ್ ಮಾಡಿ.